ಅವ್ರು ಕೊಡಲ್ಲ, ಇವ್ರು ಬಿಡಲ್ಲ. ಯಾವುದೇ ಸರ್ಕಾರ ಬರಲಿ, ಪ್ರತಿಭಟನೆ ಮಾತ್ರ ಫಿಕ್ಸ್. ವರ್ಷಕ್ಕೆ ಎರಡೆರಡು ಬಾರಿ ಕೆಎಸ್ಆರ್ಟಿಸಿ ನೌಕರರು ಬೀದಿಗಿಳಿಯುತ್ತಲೇ ಇದ್ದಾರೆ. ಈಗ ಮತ್ತೆ ಬೀದಿಗಿಳಿಯಲು ಕೆಎಸ್ಆರ್ಟಿಸಿ ನೌಕರರು ಬರ್ತಾ ಇದ್ದಾರೆ. ಹೋರಾಟಕ್ಕಿಳಿದ ನೌಕರರಿಗೆ ಸರ್ಕಾರದಿಂದ ಅದೇ ರೂಲ್ಸ್. ಯಾವಾಗ್ಲೂ ನಮ್ಮ ನೌಕರರ ಸಮಸ್ಯೆ ಬಗೆಹರಿಸ್ತೀರಾ? ನಿಮಗೆ ಏನ್ ಸ್ವಾಮಿ ಅವ್ರ ಕಷ್ಟ ಬಗೆಹರಿಸೋದಕ್ಕೆ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಸಾರಿಗೆ ನೌಕರರು ತಮ್ಮ ಡಿಮ್ಯಾಂಡ್ಗಳನ್ನ ಈಡೇರಿಸಬೇಕು ಅಂತೇಳಿ ಮತ್ತೆ ಪ್ರತಿಭಟನೆ ನಡೆಸಲು ಈಗಾಗಲೇ ಮುಂದಾಗಿರುವಂತಹದ್ದು. ಸರ್ಕಾರ ಇವರ ಬೇಡಿಕೆಗಳಿಗೆ ಇಲ್ಲಿವರೆಗೂ ಕೂಡ ಕಿಮ್ಮತ್ ಕೊಟ್ಟೇ ಇಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು, ಬೊಮ್ಮಾಯಿ ಸರ್ಕಾರ ಆಗಿರ್ಬೋದು, ಯಡಿಯೂರಪ್ಪ ಸರ್ಕಾರ ಆಗಿರ್ಬೋದು, ಕುಮಾರಸ್ವಾಮಿ ಸರ್ಕಾರ ಆಗಿರ್ಬೋದು, ಯಾರದೇ ಸರ್ಕಾರ ಇರಲಿ ಸ್ವಾಮಿ, ಇವರ ಡಿಮ್ಯಾಂಡ್ಸ್ಗಳನ್ನ ಇಲ್ಲಿವರೆಗೂ ಅವರು ಫುಲ್ಫಿಲ್ ಮಾಡೋದೇ ಇಲ್ಲ, ಮಾಡೂ ಇಲ್ಲ. ಯಾವಾಗ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಅವ್ರು ಬರ್ತಾರಲ್ಲ, ಆ ಸಮಯದಲ್ಲಿ ಅವ್ರಿಗೆ ಒಂದಷ್ಟು ಸಂಧಾನ, ಮಾತುಕತೆ, ಮತ್ತೆ ಒಂದಷ್ಟು ಚರ್ಚೆ, ಒಂದು ವೇಳೆ ಏನಾದ್ರೂ ಯಶಸ್ವಿ ಆಯ್ತು ಅಂತಂದ್ರೆ ಯಶಸ್ವಿ ಆಯ್ತು ಸಂಧಾನ ಅಂತಂತೇಳಿ ಒಂದಷ್ಟು ದೊಡ್ಡದಾಗಿ ಹೆಡ್ಲೈನ್ಸ್ ಬಂದ್ಬಿಡುತ್ತೆ. ಆದ್ರೆ ಅಲ್ಲಿ ಏನ್ ಯಶಸ್ವಿ ಆಯ್ತು, ಅಲ್ಲಿ ಏನ್ ಕೆಲಸಗಳಾಯ್ತು, ಅವ್ರ ಡಿಮ್ಯಾಂಡ್ಸ್ಗಳು ಫುಲ್ಫಿಲ್ ಮಾಡಿದ್ರ ಇಲ್ವೋ, ಏನೂ ಆಗಿರಲ್ಲ. ಮತ್ತೆ 6 ತಿಂಗಳಿಗೆ ಎಗೈನ್ ಅವರು ಬೀದಿಗಿಳಿದು ಹೋರಾಟ ಮಾಡ್ಲಿಕ್ಕೆ ಬರ್ತಾರೆ. ಸೊ ಇದು ನಿನ್ನೆ ಮೊನ್ನೆಯಿಂದ ನಡೀತಿರೋದಲ್ಲ. ಸುಮಾರು ವರ್ಷಗಳಿಂದ ಯಾವುದೇ ಸರ್ಕಾರ ಬರಲಿ, 5 ವರ್ಷ ಸಿಎಂ ಆಗಿದ್ರೂ ಪರವಾಗಿಲ್ಲ, 10 ವರ್ಷ ಸಿಎಂ ಆದ್ರೂ ಪರವಾಗಿಲ್ಲ, ಎಷ್ಟೇ ವರ್ಷ ಸಿಎಂ ಆದ್ರೂ ಕೂಡ ಇವರ ಒಂದು ಡಿಮ್ಯಾಂಡ್ಸ್ ಅನ್ನ ಇಲ್ಲಿವರೆಗೂ ಕೂಡ ಯಾರು ಕೂಡ ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದಂತ ಒಂದು ಕಗ್ಗಂಟಾಗಿರ್ಬೋದು ಈ ಒಂದು ಪ್ರೊಟೆಸ್ಟ್. ಕೆಎಸ್ಆರ್ಟಿಸಿ ನೌಕರು, ಬಿಎಂಟಿಸಿ ನೌಕರು ಬೀದಿಗಿಳಿತಾರೆ ಅಂತಂದ್ರೆ ಇಡೀ ಕರ್ನಾಟಕದ ಜನನೇ ಭಯ ಬಿದ್ದು ಬಿಡ್ತಾರೆ. ಯಾಕೆಂತಂದ್ರೆ ಸಾರಿಗೆ ವ್ಯವಸ್ಥೆ ಸರಿ ಇತ್ತು ಅಂತಂದ್ರೆ ರಾಜ್ಯದಲ್ಲಿ ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗೋಕ್ಕೆ ಅಥವಾ ಜಿಲ್ಲೆಗಳಿಗೆ ಹೋಗೋಕ್ಕೆ ಅಥವಾ ತಮ್ಮ ಕೆಲಸಗಳನ್ನ ಮಾಡ್ಲಿಕ್ಕೆ ಎಲ್ಲದೂ ಕೂಡ ಈಸಿಯಾಗಿ ಅದು ಒಂದು ನಡೀತಾ ಇರುತ್ತೆ. ಆದ್ರೆ ಯಾವಾಗ ತಮ್ಮ ಡಿಮ್ಯಾಂಡ್ಸ್ಗಳನ್ನ ಫುಲ್ಫಿಲ್ ಮಾಡಿಲ್ಲ ಅಂತೇಳಿ ನೌಕರರು, ಕೆಎಸ್ಆರ್ಟಿಸಿ ನೌಕರರು, ಬಿಎಂಟಿಸಿ ನೌಕರರು ಯಾವಾಗ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬೀದಿಗಿಳಿತಾರಲ್ಲ, ಆಗ 1 ವಾರಗಳ ಕಾಲ ಎಲ್ಲವೂ ಕೂಡ ಅಯೋಮಯ ಆಗೋಗ್ಬಿಡುತ್ತೆ. ಎಲ್ಲವೂ ಕೂಡ ಸಮಸ್ಯೆ. ಒಂದು ತರಕಾರಿಯಿಂದ ಹಿಡಿದು ಒಂದು ಹಾಲ್ ಪ್ಯಾಕೆಟ್ ಇಂದ ಹಿಡಿದು ಎಲ್ಲವೂ ಕೂಡ ಸಮಸ್ಯೆ ಆಗ್ಬಿಡುತ್ತೆ. ಆ ಸಮಸ್ಯೆಗೆ ಯಾರು ಕಾರಣ? ಸರ್ಕಾರನೇ ಕಾರಣ. ಯಾಕೆ ಅವ್ರು ಕೇಳಿದ್ದನ್ನ ಅವರ ಡಿಮ್ಯಾಂಡ್ಸ್ ಅನ್ನ ಯಾಕೆ ಇಲ್ಲಿವರೆಗೂ ಫುಲ್ಫಿಲ್ ಮಾಡಲ್ಲ? ಏನ್ ಸಮಸ್ಯೆ ಆಗ್ತಿರೋದು? ಅಟ್ಲೀಸ್ಟ್ ಅವ್ರಿಗೆ ಏನು ಅವರ ಒಂದು ಡಿಮ್ಯಾಂಡ್ಸ್ ಇದಿಲ್ಲ, ಅಟ್ಲೀಸ್ಟ್ ಒಂದು 10 ಡಿಮ್ಯಾಂಡ್ಸ್ಗಳಿತ್ತು ಅಂತಂದ್ರೆ ಒಂದು 5ರಿಂದ 6 ಡಿಮ್ಯಾಂಡ್ಸ್ ಅವರು ಫುಲ್ಫಿಲ್ ಮಾಡ್ಬೇಕಲ್ವಾ? ಯಾಕೆ ಪದೇ ಪದೇ ಇವರು ಬೀದಿಗಿಳಿಯುವಂತ ಒಂದು ಪರಿಸ್ಥಿತಿಯನ್ನ ಸರ್ಕಾರ ಮಾಡುತ್ತೆ? ಎಸ್, ಈಗ ಸಾರಿಗೆ ನೌಕರರು ಮತ್ತೆ ಪ್ರತಿಭಟನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಥಾ ಪ್ರಕಾರ ಅಂದ್ರೆ ಏನ್ ಕಳೆದ ವರ್ಷಕ್ಕೆ ಏನಿಲ್ಲ ಅಂದ್ರೆ 2 ಬಾರಿ 3 ಬಾರಿ ಅವ್ರು ಬೀದಿಗಿಳಿತಲೇ ಇರ್ತಾರೆ, ಪ್ರೊಟೆಸ್ಟ್ ಮಾಡ್ತಲೇ ಇರ್ತಾರೆ, ಅವ್ರಿಗೆ ಸಂಧಾನ ಮಾಡ್ತಲೇ ಇರ್ತಾರೆ. ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹೋದಂತವ್ರಿಗೆ ಏನು ಸರ್ಕಾರ ಯಾವ ರೀತಿಯಾಗಿ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅದೆಲ್ಲವೂ ಕೂಡ ಆಗ್ತಲೇ ಇರುತ್ತೆ. ಈಗಲೂ ಕೂಡ ಅದೇ ಕ್ರಮವನ್ನ ಜರುಗಿಸ್ಲಿಕ್ಕೆ ಈಗ ಸರ್ಕಾರ ಹೊರಟಿರುವಂತದ್ದು. ಅಂದ್ರೆ ಯಾರು ಪ್ರೊಟೆಸ್ಟ್ ಮಾಡ್ತಾರೆ, ನೌಕರರು ಯಾರು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಭಾಗವಹಿಸಲ್ಲ, ಅವ್ರ ಮೇಲೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅಂತೇಳಿ ಈಗ ಸರ್ಕಾರ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಅದರಲ್ಲಿ ಒಂದಷ್ಟು ಪಾಯಿಂಟ್ಸ್ ಕೂಡ ನಾನು ಹೇಳ್ತೀನಿ, ಯಾರು ಏನೇನು ಯಾವ ಹೇಳಿ. ಸಾರಿಗೆ ನೌಕರರ ಒಕ್ಕೂಟಗಳು ಜಂಟಿಯಾಗಿ ಪ್ರತಿಭಟನೆ ಹಾಗೂ ಮುಷ್ಕರಕ್ಕೆ ಕರೆ ನೀಡಿದಂತಹ ಒಂದು ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರು ಕೆಲವೊಂದಷ್ಟು ಕಟ್ಟುನಿಟ್ಟಿನ ಆದೇಶವನ್ನು ಈಗ ಹೊರಡಿಸಿದ್ದಾರೆ. ಹಾಗಾದ್ರೆ ಆ ಆದೇಶದಲ್ಲಿ ಏನೇನಿದೆ? ಮೊದಲನೇದಾಗಿ ವೇತನ ಕಡಿತ. ಯಾವಾಗಾರ ಅವರು ಪ್ರೊಟೆಸ್ಟ್ ಮಾಡಲಿ, ಎಷ್ಟು ದಿನ ಆದ್ರೂ ಪ್ರೊಟೆಸ್ಟ್ ಮಾಡಲಿ, ಮೊದಲು ಮಾಡದೆ ವೇತನ ಕಡಿತ. ಮುಷ್ಕರದ ದಿನದಿಂದ ಕರ್ತವ್ಯಕ್ಕೆ ಗೈರು ಹಾಜರಾಗುವ ನೌಕರರಿಗೆ ಅಂದು ಯಾವುದೇ ವೇತನವನ್ನ ನೀಡಲಾಗುವುದಿಲ್ಲ. ನೋ ವರ್ಕ್ ನೋ ಪೇ. ಇನ್ನು ಶಿಸ್ತು ಕ್ರಮ. ಸಾರ್ವಜನಿಕ ಸಾರಿಗೆಗೆ ಅಡ್ಡಿಪಡಿಸುವುದು ಅಥವಾ ನಿಯಮ ಉಲ್ಲಂಘಿಸಿ ಮುಷ್ಕರದಲ್ಲಿ ಭಾಗಿಯಾಗುವುದು ಕಂಡು ಬಂದಲ್ಲಿ ಅಂತಹ ನೌಕರರ ವಿರುದ್ಧ ಇಲಾಖಾ ಮಟ್ಟದ ಶಿಸ್ತು ಕ್ರಮವನ್ನು ಕೂಡ ಜರುಗಿಸಲಾಗುವುದು. ಇದು 2ನೇ ಪಾಯಿಂಟ್. ಇನ್ನು 3ನೇ ಪಾಯಿಂಟ್, ರಜೆ ರದ್ದು. ಮುಷ್ಕರದ ಅವಧಿಯಲ್ಲಿ ಯಾವುದೇ ರೀತಿಯ ಮುಂಗಡ ರಜೆಗಳನ್ನ ಮಂಜೂರು ಮಾಡದಂತೆ ಮತ್ತು ಈಗಾಗಲೇ ರಜೆ ಪಡೆದಿರುವವರ ರಜೆಯನ್ನು ಕೂಡ ರದ್ದುಗೊಳಿಸುವಂತೆ ಈಗಾಗಲೇ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿರುವಂತಹದ್ದು.
ಇನ್ನು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. 4 ಸಾರಿಗೆ ನಿಗಮಗಳ ವ್ಯಾಪ್ತಿಯಲ್ಲಿ ಬಸ್ಗಳ ಸಂಚಾರಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿಯಾಗದಂತೆ ಸೂಕ್ತ ಮುನ್ನೆಚ್ಚರಿಕೆ ವಹಿಸಲು ವಿಭಾಗೀಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ಜೊತೆಗೆ ನೌಕರರು ಮುಷ್ಕರವನ್ನ ಕೈಬಿಟ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಂದಿನಂತೆ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತೇಳಿ ಈಗಾಗಲೇ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರು ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿರುವಂತಹದ್ದು. ಹಾಗಾದ್ರೆ ಪದೇ ಪದೇ ಯಾವ ಕಾರಣಕ್ಕೋಸ್ಕರ ಕೆಎಸ್ಆರ್ಟಿಸಿ ಅವರು ಜೊತೆಗೆ ಬಿಎಂಟಿಸಿ ನೌಕರರು ಯಾವ ಕಾರಣಕ್ಕೋಸ್ಕರ ಪ್ರತಿಭಟನೆಯನ್ನ ಮಾಡ್ತಾರೆ, ಇದು ಎಷ್ಟು ವರ್ಷಗಳಿಂದ ನಡ್ಕೊಂಡ್ ಬಂದಿರುವಂಥದ್ದು, ಅವರ ಡಿಮ್ಯಾಂಡ್ಸ್ ಏನು, ಅದೆಲ್ಲವನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ವೇತನ ಪರಿಷ್ಕರಣೆ ಮತ್ತು ಹೆಚ್ಚಳದ ಜಟಾಪಟಿ. ಸಾಮಾನ್ಯವಾಗಿ ಸಾರಿಗೆ ನಿಗಮಗಳಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡಬೇಕಾಗುತ್ತೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಇದು ಸಕಾಲದಲ್ಲಿ ಜಾರಿಯಾಗಿಲ್ಲ. ಸದ್ಯ ನೌಕರರು ಮೂಲ ವೇತನದಲ್ಲಿ 25% ವೇತನವನ್ನ ಹೆಚ್ಚಳ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಆದರೆ ಸರ್ಕಾರ ಇತ್ತೀಚೆಗೆ 12.5% ಮಾತ್ರ ವೇತನವನ್ನ ಹೆಚ್ಚಳ ಮಾಡಿತ್ತು. ಇದು ಇಲ್ಲ ಒಂದ್ ಕಡೆ ನೌಕರರಿಗೆ ಸಾಕಷ್ಟು ಅಸಮಾಧಾನ ಕೂಡ ಆಗಿತ್ತು. ಇದರ ಜೊತೆಗೆ ಬಾಕಿ ಹಣದ ಪಾವತಿ ವಿಳಂಬ. ಕೋವಿಡ್-19 ಸಾಂಕ್ರಾಮಿಕ ರೋಗದ ಅಂದ್ರೆ ಕೋವಿಡ್-19 ಯಾವಾಗ ಬಂತಲ್ಲ ಆ ಒಂದು ಅವಧಿಯಲ್ಲಿ ಅಥವಾ ನಂತರದ ದಿನಗಳಲ್ಲಿ ವೇತನ ಪರಿಷ್ಕರಣೆ ತಡವಾಗಿದ್ದರಿಂದ ಸಾರಿಗೆ ನೌಕರರಿಗೆ ಬರಬೇಕಾದಂತಹ ಒಂದು ಕೋಟ್ಯಾಂತರ ರೂಪಾಯಿ ಹಿಂಬಾಕಿ ಏನಿತ್ತಲ್ಲ ಅದೆಲ್ಲವೂ ಕೂಡ ಹಾಗೆ ಉಳಿದಿದೆ. ಸುಮಾರು 38 ತಿಂಗಳ ವೇತನ ಹಿಂಬಾಕಿಯನ್ನ ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡಬೇಕು ಅಂತೇಳಿ ಸಾರಿಗೆ ನೌಕರರು ಪದೇ ಪದೇ ಅವರು ಡಿಮ್ಯಾಂಡ್ಸ್ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಅಷ್ಟು ಹಣವನ್ನ ಒಂದೇ ಬಾರಿ ಬಿಡುಗಡೆ ಮಾಡಬೇಕು ಅಂತೇಳಿ ಅವರು ಡಿಮ್ಯಾಂಡ್ಸ್ ನ ಇಟ್ಟಿರುವಂಥದ್ದು. ಜೊತೆಗೆ ಭತ್ಯೆಗಳ ಹೆಚ್ಚಳ, ಹೆಚ್ಚುತ್ತಿರುವಂತಹ ಒಂದು ಜೀವನ ವೆಚ್ಚ ಮತ್ತು ಹಣದುಬ್ಬರಕ್ಕೆ ಅನುಗುಣವಾಗಿ ತುಟ್ಟಿ ಭತ್ಯೆ, ದೈನಂದಿನ ಭತ್ಯೆ ಮತ್ತು ಇತರ ಸೌಲಭ್ಯಗಳನ್ನ ಹೆಚ್ಚಿಸಬೇಕು ಹಾಗೂ 31% ತುಟ್ಟಿ ಭತ್ಯೆಯನ್ನ ಮೂಲ ವೇತನದಲ್ಲಿ ವಿಲೀನಗೊಳಿಸಬೇಕು ಅಂತೇಳಿ ಒತ್ತಾಯ ಕೂಡ ಮಾಡಿರುವಂಥದ್ದು. ಜೊತೆಗೆ ನಾನು ಆಗಲೇ ಹೇಳಿದಂತೆ ಕೋವಿಡ್ ಪರಿಹಾರ ಆಗಿರ್ಬೋದು ಅಥವಾ ಇತರೆ ಸೌಲಭ್ಯಗಳಾಗಿರ್ಬೋದು ಅದೆಲ್ಲವನ್ನೂ ಕೂಡ ಅವರು ಒಂದು ಡಿಮ್ಯಾಂಡ್ಸ್ ಅಲ್ಲಿ ಇಟ್ಟಿರುವಂಥದ್ದು. ಮತ್ತೆ ಕೆಲಸದ ಒತ್ತಡ ಮತ್ತು ಆಡಳಿತಾತ್ಮಕ ಕಿರುಕುಳ, ಇದು ಬಹಳ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಅಲ್ಲಿ ಒಂದಷ್ಟು ಒತ್ತಡ ಅಥವಾ ಹಿರಿಯ ಅಧಿಕಾರಿಗಳಿಂದ ಕಿರುಕುಳ ಅಥವಾ ಮಾನಸಿಕ ಹಿಂಸೆ ಇದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಅದೇ ರೀತಿ ಕೆಎಸ್ಆರ್ಟಿಸಿ ಮತ್ತೆ ಬಿಎಂಟಿಸಿ ಇಲಾಖೆಯಲ್ಲೂ ಕೂಡ ಕೆಲಸದಲ್ಲಿ ಒತ್ತಡ ಇದೆ, ಜೊತೆಗೆ ಆಡಳಿತಾತ್ಮಕ ಕಿರುಕುಳ ಹೆಚ್ಚಾಗಿರುವಂಥದ್ದು. ಅಂದ್ರೆ ಜೊತೆಗೆ ಬಸ್ಸುಗಳ ಕೊರತೆ, ಸಿಬ್ಬಂದಿ ಕೊರತೆ, ಚಾಲಕರು ಮತ್ತು ನಿರ್ವಾಹಕರು ನಿಗದಿತ ಸಮಯಕ್ಕಿಂತ ಹೆಚ್ಚು ಕೆಲಸ ಮಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ರಜೆಗಳ ಮಂಜೂರಾತಿಯಲ್ಲಿ ಕಠಿಣ ನಿಯಮಗಳು ಹಾಗೂ ಆಡಳಿತ ಮಂಡಳಿಯಿಂದ ಆಗುವಂತಹ ಶಿಸ್ತು ಕ್ರಮಗಳು ನೌಕರರಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ಮೂಡಿಸಿರುವಂಥದ್ದು. ಸೊ ಈ ಎಲ್ಲ ಕಾರಣಗಳಿಂದ ಪದೇ ಪದೇ ಅವರು ಅಂದ್ರೆ ಕೆಎಸ್ಆರ್ಟಿಸಿ ನೌಕರರು ಪದೇ ಪದೇ ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ಅಂದ್ರೆ ಇಲ್ಲಿ ಒಂದು ವಿಚಾರವನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕಾಗುತ್ತೆ. ಸಾರಿಗೆ ಇಲಾಖೆ ಬಹಳ ಮಹತ್ವದಂತಹ ಇಲಾಖೆ. ಈಗಾಗಲೇ ಆ ಒಂದು ಇಲಾಖೆಗೆ ಸಚಿವರಾಗಿರುವಂತವರು ರಾಮಲಿಂಗ ರೆಡ್ಡಿ ಅವರು ಇಂತಹ ಒಂದು ಸಂದರ್ಭದಲ್ಲೂ ಕೂಡ ಅಂದ್ರೆ ಗ್ಯಾರಂಟಿ ಏನು ಸ್ಕೀಮ್ಗಳ ನಡುವೆಯೂ ಕೂಡ ತುಂಬಾ ಸುಭದ್ರವಾಗಿ ಆ ಒಂದು ಇಲಾಖೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಕೆಲವೊಂದಷ್ಟು ಡಿಮ್ಯಾಂಡ್ಸ್ಗಳನ್ನ ಕೂಡ ಏನು ಬೇಸಿಕ್ ಆಗಿ ಏನ್ ಕೇಳ್ತಾರೆ ಅದೆಲ್ಲವನ್ನು ಕೂಡ ಸರ್ಕಾರ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಅವರ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಆದ್ರೆ ಯಾವಾಗ ಮಾಡಲ್ವೋ ಬರೀ ಆಶ್ವಾಸನೆ ಕೊಟ್ಕೊಂಡು, ಬರೀ ಸುಳ್ಳುಗಳನ್ನ ಹೇಳ್ಕೊಂಡು, ಬರೀ ಭರವಸೆಗಳನ್ನೇ ಕೊಟ್ಕೊಂಡು ಅವ್ರನ್ನ ಯಾವಾಗ ಯಾಮಾರಿಸುವಂತ ಒಂದು ಕೆಲಸವನ್ನ ಮಾಡ್ತಾರೋ ಆಗ ಇದೆಲ್ಲವೂ ಕೂಡ ಉದ್ಭವ ಆಗುತ್ತೆ. ಸೊ ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಆಸ್ಪದ ಕೊಡಬಾರದು. ಯಾಕೆಂತಂದ್ರೆ ಒಂದು ಬಾರಿ ಏನಾದ್ರು ಇಡೀ ನೌಕರರು, ಡ್ರೈವರ್ಸ್ಗಳು ಅಥವಾ ಕಂಡಕ್ಟರ್ಗಳು ಎಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡೋದಕ್ಕೆ ಅಂತ ಕೂತ್ಕೊಂಡ್ರೆ ಇಡೀ ವ್ಯವಸ್ಥೆನೇ ಹಾಳಾಗುತ್ತೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಆಸ್ಪದ ಕೊಡಬಾರದು. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.